ಹರಾಜು ಮೂಲಕ ಗುತ್ತಿಗೆ ಆಸ್ತಿಗಳನ್ನ ಮಾರಾಟ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಗುತ್ತಿಗೆ ಆಸ್ತಿಗಳ ಮಾರಾಟಕ್ಕೆ ಬಿಬಿಎಂಪಿ ಮುಂದಾಗಿದೆ. ಈ ಹರಾಜು ಮೂಲಕ ಆಸ್ತಿ ಹರಾಜಿಗೆ ಬಿಬಿಎಂಪಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಶಾಲೆ, ಕಾಲೇಜು, ಪೆಟ್ರೋಲ್ ಬಂಕ್, ಕಲ್ಯಾಣ ಮಂಟಪ ಸೇರಿದಂತೆ ಬ್ಯಾಂಕ್, ಸಂಘ ಸಂಸ್ಥೆಗಳಿಗೆ ಆಸ್ತಿ ಗುತ್ತಿಗೆಯನ್ನ ಬಿಬಿಎಂಪಿ ನೀಡಿದೆ. ಹಾಗಾಗಿ 250 ಬಿಬಿಎಂಪಿ ಆಸ್ತಿಗಳನ್ನ ಬಿಬಿಎಂಪಿ ಈಗಾಗಲೇ ಗುತ್ತಿಗೆಯನ್ನ ನೀಡಿದೆ. ಗುತ್ತಿಗೆ ಆಸ್ತಿಗಳನ್ನ ಈಗ ಮಾರಾಟ ಮಾಡೋದಕ್ಕೆ, ಸೇಲ್ ಮಾಡೋದಕ್ಕೆ ಮುಂದಾಗಿದೆ. ಅದನ್ನು ಕೂಡ ಈ ಹರಾಜು ಮೂಲಕ ಆಸ್ತಿಯನ್ನ ಹರಾಜು ಮಾಡೋದಕ್ಕೆ ಬಿಬಿಎಂಪಿ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದೆ. ಬಿಬಿಎಂಪಿಯ ಇತರೆ ಉದ್ದೇಶಗಳಿಗೆ ಕಡಿಮೆ ಬೆಲೆಯಲ್ಲಿ ಬಿಬಿಎಂಪಿ ಗುತ್ತಿಗೆಯನ್ನ ನೀಡಿತ್ತು. ಭೋಗ್ಯ ಮುಗಿದ್ರೂ ಕೂಡ ಹಳೆಯ ಮೊತ್ತಕ್ಕೆ ಗುತ್ತಿಗೆ ನವೀಕರಣ ಆಗ್ತಾ ಇದೆ. ಹೀಗಾಗಿ ಸದ್ಯ ಆರ್ಥಿಕವಾಗಿ ಬಿಬಿಎಂಪಿ ನಷ್ಟದಲ್ಲಿದೆ. ಹಾಗಾಗಿ ಮಾರಾಟ ಮಾಡೋದಕ್ಕೆ ರೆಡಿ ಆಗ್ತಾ ಇರೋದು. ಭೋಗ್ಯ ಮುಗಿದ್ರೂ ಕೂಡ ಹಳೆಯ ಮೊತ್ತಕ್ಕೆ ಗುತ್ತಿಗೆ ನವೀಕರಣ ಆಗ್ತಾ ಇದೆ. ಹೀಗಾಗಿ ಸದ್ಯ ಆರ್ಥಿಕವಾಗಿ ಬಿಬಿಎಂಪಿ ನಷ್ಟದಲ್ಲಿದೆ. ಎಲ್ಲವನ್ನ ಕೂಡ ನೋಡಿಕೊಂಡು ಈ ಹಿಂದೆ ಕೌನ್ಸಿಲರ್ ಮುಖಾಂತರ ಕಡಿಮೆ ಬೆಲೆಗೆ ಗುತ್ತಿಗೆಯನ್ನ ಕೊಡಿಸಲಾಗಿತ್ತು. ಇದಕ್ಕೆ ಬ್ರೇಕ್ ಹಾಕಿ ಈ ಹರಾಜು ಮೂಲಕ ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಬಿಬಿಎಂಪಿ ಸಜ್ಜಾಗಿರೋದು. ಗುತ್ತಿಗೆ ಮುಗಿದ್ರೂ ಕೂಡ ಯಾರು ಕೂಡ ಈ ಹಳೆಯ ಅಮೌಂಟ್ಗೆ ಅಥವಾ ನಷ್ಟವನ್ನ ತುಂಬಿಸೋದಕ್ಕೆ ಮುಂದಾಗ್ತಾ ಇರಲಿಲ್ಲ. ಹಾಗಾಗಿ ಈ ಹರಾಜಿನ ಪ್ರಕ್ರಿಯೆಯ ಮೂಲಕ ಮಾರಾಟ ಮಾಡೋದಕ್ಕೆ ಬಿಬಿಎಂಪಿ ರೆಡಿ ಆಗ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇದೀಗ ಬಿಬಿಎಂಪಿ ಅವರು ಕೊಟ್ಟಂತಹ ಕೆಲವೊಂದಷ್ಟು ಅವರ ಆಸ್ತಿಗಳನ್ನ ಹರಾಜು ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಷ್ಟು ಜನ ಈಗಾಗಲೇ ನೋಡ್ಬೋದು, ಎಲ್ಲೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ತನ್ನ ಬಿಟ್ಟಿ ಯೋಜನೆಗಳಿಗೆ ಹಣ ಸರಿದೂಗಿಸೋದಕ್ಕೆ ಒಂದಲ್ಲ ಒಂದು ತೆರಿಗೆ ಅಥವಾ ಏನು ಬೆಲೆ ಏರಿಕೆ ಮಾಡ್ತಾರೆ. ಮತ್ತೊಂದು ಕಡೆ ಬಿಬಿಎಂಪಿ ಆಸ್ತಿ ಮಾರಾಟಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಹಿಂದೆ ಬಿಬಿಎಂಪಿ ಕೌನ್ಸಿಲರ್ಗಳಿದ್ದಾಗ ಕೆಲವು ಬಿಬಿಎಂಪಿ ಆಸ್ತಿಗಳನ್ನ ಕಡಿಮೆ ಬೆಲೆಗೆ ಒಂದು ರೀತಿಯಲ್ಲಿ ಗುತ್ತಿಗೆ ಭೋಗ್ಯಕ್ಕೆ ಕೊಟ್ಟಿರುವಂತದ್ದು. ಇವನ್ನೆಲ್ಲನೂ ಕೂಡ ಈಗಾಗಲೇ ಗುತ್ತಿಗೆ ಅವಧಿ ಹಾಗೂ ಭೋಗ್ಯ ಅವಧಿ ಮುಗಿತಾ ಇರುವ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಮತ್ತೊಂದು ಈ ಹರಾಜು ಮುಖಾಂತರ ಏನು ಆಸ್ತಿಗಳನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಸುಮಾರು 350 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಬಿಬಿಎಂಪಿ ಆಸ್ತಿಗಳು ಸುಮಾರು ಬೆಂಗಳೂರಿನ ನಾನಾ ಭಾಗದಲ್ಲಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಆದಾಯ ಮಾಡೋಕ್ಕೆ ಒಂದು ರೀತಿಯಲ್ಲಿ ಬಿಬಿಎಂಪಿ ಈಗಾಗಲೇ ನಷ್ಟದಿಂದ ಕೂಡ ಒಂದು ಆದೇಶ ಕೊಟ್ಬಿಟ್ಟು ಈಗ ಈ ಆಸ್ತಿಗಳ ಮಾರಾಟಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ್ರೆ ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಆದಾಯ ಇದ್ರೂ ಕೂಡ ಈ ರೀತಿ ಆಸ್ತಿ ಮಾರಾಟ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಬಿಟ್ಟಿ ಯೋಜನೆಗೆ ಹಣ ಸರಿದೂಗಿಸ್ತಾ ಇದೆಯಾ ಅಂತ ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಈ ಆಸ್ತಿ ಮುಖಾಂತರ ಈಗಾಗಲೇ ಬೆಂಗಳೂರಿನ ಕೆಲವು ಆಸ್ತಿಗಳನ್ನ ಹರಾಜು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಗುತ್ತಿಗೆ ಮುಗಿದಂತ ಕೆಲವು ಆಸ್ತಿಗಳನ್ನ ಕೂಡ ಲಿಸ್ಟ್ ಮಾಡ್ಬಿಟ್ಟು ಇದಕ್ಕೆ ಏನು ಅಲ್ಲಿನ ಸರ್ಕಾರಿ ಮೌಲ್ಯ ಅಂದ್ರೆ ಏನು ಸಬ್ ರಿಜಿಸ್ಟರ್ ವ್ಯಾಲ್ಯೂ ಏನಿದೆ ಅದಕ್ಕೆ ಒಂದ್ ರೀತಿ ರೇಟ್ ಕಟ್ತಾರೆ. ಯಾರು ಹೆಚ್ಚು ಬಿಡ್ ಮಾಡ್ತಾರೋ ಅವರಿಗೆ ಆಸ್ತಿನ ಮಾರಾಟ ಮಾಡೋದಕ್ಕೆ ಮುಂದಾಗಿರುವಂತದ್ದು. ದಯಾನ. ಓಕೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.